ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮ್ಮ ಚಾನಲಲ್ಲಿ ಮತ್ತೊಮ್ಮೆ ಸ್ವಾಗತ. ಇವತ್ತೊಂದು ಬಹಳಷ್ಟು ಇಂಪಾರ್ಟೆಂಟ್ ಟಾಪಿಕ್ ಅನ್ನ ತಗೊಂಡು ಬಂದಿದ್ದೀನಿ. ಏನಪ್ಪಾ ಅಂತಂದ್ರೆ, ನಮ್ಮ ಹಳ್ಳಿ ಮನೆ ಬಗ್ಗೆ ಡಯಾಗ್ರಾಮ್ ಅನ್ನ ಬಹಳಷ್ಟು ಜನ ಕೇಳಿದ್ರಿ. ಹಳ್ಳಿ ಮನೆ ಡಯಾಗ್ರಾಮ್ ಕೊಡ್ರಿ ಮೇಡಮ್ ಅಂತ ಬಹಳಷ್ಟು ಜನ ಕೇಳಿದ್ರಿ. ಪ್ಲಾನಿಂಗ್ ಅಪ್ಲೋಡ್ ಮಾಡ್ರಿ, ಮನೆ ಪ್ಲಾನ್ ಅಪ್ಲೋಡ್ ಮಾಡ್ರಿ ಅಂತ ಹೇಳಿ ಬಹಳಷ್ಟು ಜನ ಕೇಳಕತ್ತಿದ್ರಿ. 500ಕ್ಕೂ ಹೆಚ್ಚು ಜನ ಕೇಳಿದ್ರಿ. ಎಲ್ಲಾರ್ಗೂ ಕಾಯಿಸಿದೀನಿ. ಎಲ್ಲರಿಗೂ ಸಾರಿ. ಫೈನಲಿ ಆ ಡೇ ಇವತ್ತು ಬಂದತಿ. ಇವತ್ತು ನಾನು ಅಪ್ಲೋಡ್ ಮಾಡಾಕಿದ್ದೀನಿ. ಏನಾಗಿತ್ತು ಅಂತಂದ್ರೆ, ಡಯಾಗ್ರಾಮ ಸಿಗವಲ್ತಾಗಿತ್ತು. ಅದಕ್ಕಾಗಿ ಎಷ್ಟು ದಿನ ಕಾಯಿಸ್ಬೇಕಾಯ್ತು ನಿಮ್ಗೆ. ಅದರ ಜೊತೆಗೆ ಸಂಕ್ಷಿಪ್ತವಾದ ವಿವರಣೆಯನ್ನು ಕೂಡ ಕೊಡಾಕಿದ್ದೀನಿ. ಮತ್ತು ಬಹಳಷ್ಟು ಜನ 5-6 ಲಕ್ಷದೊಳಗೆ ಹೆಂಗೆ ಇಂಥ ಮನೆ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಬಹಳಷ್ಟು ಜನ ಕೇಳಿದಿರಿ. ಹೆಂಗೆ ಸಾಧ್ಯ ಆಯಿತು, 5-6 ಲಕ್ಷದೊಳಗನ ಹೆಂಗೆ ನಾವು ಕಟ್ಟಿದೀವಿ, ಏನೆಲ್ಲ ಖರ್ಚು ಉಳಿಸಿದೀವಿ ಅನ್ನೋದನ್ನು ಕೂಡ ನಿಮ್ಗೆ ಐಡಿಯಾ ಕೊಡಾಕಿದ್ದೀನಿ. ಪಾಪ ಎಲ್ಲಾರ್ಗೂ ಮನೆ ಕಟ್ಟುವಂತ ಆಸೆ ಇರ್ತತಿ, ಎಲ್ಲಾರ್ಗೂ ಹೆಲ್ಪ್ ಆಗಲಿ ಅಂತ ಹೇಳಿ ಈ ವಿಡಿಯೋ ಮಾಡಕತ್ತಿದ್ದೀನಿ. ಅದಕ್ಕಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ. ಲೈಕ್ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಬರ್ರಿ ಡಯಾಗ್ರಾಮ್ ನೋಡ್ಕೊಂಡು ಬರೋಣ. ಇದು ಟೋಟಲ್ ಮನೆ 900 ಸ್ಕ್ವೇರ್ ಫೀಟ್ ಅದೈತ್ರಿ. ಇಲ್ಲಿಂದ ಬಂದ ಕೂಡಲೇ ಒಂದು ನಮಗೆ ಪೋರ್ಚ್ ಸಿಗ್ತತಿ. 8x20 ಪೋರ್ಚ್ ಐತ್ರಿ ಇದ. ಆಮೇಲೆ ಇಲ್ಲಿಂದ ಒಳಗೆ ಹೋಗಕ್ಕೆ ಬಾಗಲ, ಇದು ದೊಡ್ಡದು ಬಾಗಲ ಐತಿ. ಆಮೇಲೆ ಇಲ್ಲಿ ಎಂಟ್ರೆನ್ಸ್ ಆದ ಕೂಡಲೇ ನಮಗೊಂದು ದೊಡ್ಡ ಹಾಲ್ ಸಿಗ್ತತಿ. ಹಾಲ್ಗೆ ಹಿಂದಿನ ಬಾಜು ಒಂದು ಎಕ್ಸಿಟ್ಗೋಸ್ಕರ ಒಂದು ಇದನ್ನ ಬಾಗ್ಲ ಬಿಟ್ಟಿದ್ವಿ. ಇದಕ್ಕೆ 2x4 ಒಂದು ಕಿಟಕಿ ಬಿಟ್ಟಿದ್ವಿ. ಈಗ ಟೋಟಲಿ ಈ ಮನೆಯೊಳಗೆ 3 ಬೆಡ್ರೂಮ್ಸ್ ಅದಾವು. ಫಸ್ಟ್ ಬೆಡ್ರೂಮ್, ಸೆಕೆಂಡ್ ಬೆಡ್ರೂಮ್ ಮತ್ತು ಥರ್ಡ್ ಬೆಡ್ರೂಮ್. ಆಮೇಲೆ ಇಲ್ಲಿ ಒಂದು ಕಿಚನ್ ಐತಿ. ಕಿಚನ್ಗೆ ಬಂದ ಕೂಡಲೇ ಇದು ಕಿಚನ್ ಸ್ವಲ್ಪ ಸಣ್ಣದೈತಿ. 10x8 ಕಿಚನ್ ಐತಿ. ಇದಕ್ಕೂ ಎಕ್ಸಿಟ್ಗೋಸ್ಕರ 3x4 ಅಂದರೆ 3x2 ಕಿಟಕಿ ಬಿಟ್ಟಿದ್ದೀವಿ. ಆಮೇಲೆ ಇದಕ್ಕೆ ಬೆಡ್ರೂಮ್ಗೆ ಬಂದ ಕೂಡಲೇ ಇಲ್ಲಿ ಎಂಟ್ರೆನ್ಸ್ ಐತಿ. ಕಿಟಕಿ 4x4 ಕಿಟಕಿ ಐತಿ. ಈಗ ಫಸ್ಟ್ ಬೆಡ್ರೂಮ್ ಆಮೇಲೆ ಸೆಕೆಂಡ್ ಬೆಡ್ರೂಮ್ ಇವೆರಡು ದೊಡ್ಡ ಬೆಡ್ರೂಮ್ ಅದಾವು. ಇದರ ಸೈಜ್ ಬಂದ್ಬಿಟ್ಟು 12x11 ಅದ. ಇದು ಸೇಮ್ 12x11 ಅದ. ಇಲ್ಲಿ ಎರಡಕ್ಕೂ ಅಪೋಸಿಟ್ ಡೈರೆಕ್ಷನ್ದೊಳಗೆ ಬಾಗಿಲು ಅದಾವು. ಆಮೇಲೆ ಇದಕ್ಕೆ 4x4 ಕಿಟಕಿ ಐತಿ. ಇದಕ್ಕೆ ಎರಡಕ್ಕೂ ಅಟ್ಯಾಚ್ ಆಗಿ ಟಾಯ್ಲೆಟ್ ಬಾತ್ರೂಮ್ ಮಾಡಿದ್ದೀವಿ. ಇದು ಟಾಯ್ಲೆಟ್ ಬಾತ್ರೂಮ್ 5x5 ಐತಿ. ಆಮೇಲೆ ಇದು ಬೆಡ್ರೂಮ್ ಕೂಡ ಸೇಮ್ ಸೈಜ್ ಐತಿ. 12x11 ಬೆಡ್ರೂಮ್ ಐತಿ. ಇದಕ್ಕೂ 4x4 ಇದು ಬಿಟ್ಟಿದ್ದೀವಿ. ಆಮೇಲೆ ಇದು ಫ್ರಂಟ್ ಆಗಿ ಇದು ಟ್ರಾನ್ಸ್ಪರೆಂಟ್ ಕಿಟಕಿ ಐತಿ. 5x4 ಟ್ರಾನ್ಸ್ಪರೆಂಟ್ ಆಗಿ ಕಿಟಕಿ ಬಿಟ್ಟಿದ್ದೀವಿ. ಟೋಟಲಿ ಈ ರೀತಿಯಾಗಿ ಡಯಾಗ್ರಾಮ್ ಐತಿ ನೋಡ್ರಿ. ಹೋಪ್ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಹೇಳಿ ಅನ್ಕೋತೀನಿ. ಈಗ ನೋಡ್ರಿ, 5-6 ಲಕ್ಷದೊಳಗೆ ಯಾವ ರೀತಿಯಾಗಿ ಮನೆ ನಾವು ಕಂಪ್ಲೀಟ್ ಮಾಡ್ತೀವಿ ಅನ್ನೋದನ್ನು ಹೇಳ್ತೀನಿ. ಯಾವ್ಯಾವ್ದಕ್ಕೆ ಎಷ್ಟೆಷ್ಟೆಲ್ಲ ಖರ್ಚಾಗೈತಿ ಅನ್ನೋದು ನಾನು ಸ್ವಲ್ಪ ಇದನ್ನು ಎಲ್ಲ ತೆಗೆದು ಬರೆದಿಟ್ಟಿದ್ದೀನಿ ನಿಮಗೆ ಹೆಲ್ಪ್ ಆಗಲಿ ಅಂಥೇಳಿ. ಫಸ್ಟಿಗೆ ನೋಡ್ರಿ, ಫೌಂಡೇಶನ್ಗೆ 50,000 ಆಗೈತಿ. ಆಮೇಲೆ ಬ್ರಿಕ್ಸ್ ನಾವು ಚಿರಾ ಬ್ಲಾಕ್ಸನ್ನು ಯೂಸ್ ಮಾಡಿದ್ವಿ. ಆವಾಗ 52 ರೂಪಾಯಿಗೆ ಒಂದೇನೋ ಇತ್ತು. ಅದು ಟೋಟಲ್ ಆಗಿ 46,000ಕ್ಕೆ ನಾವು ಬ್ರಿಕ್ಸನ್ನು ತೊಗೊಂಡಿದ್ವಿ. ಆಮೇಲೆ ಲೇಬರ್ ಕಾಸ್ಟ್ 80,000 ಆಗೈತಿ. ಅಂತಂದ್ರೆ ನಾವು ಯಾವ ಇಂಜಿನಿಯರ್ನ ಮತ್ತು ಯಾರನ್ನೂ ಹಂಗೆ ಇದು ಮಾಡಿಲ್ಲ. ನಾವು ಲೋಕಲ್ ಲೇಬರ್ಸನ್ನು ಹಚ್ಚಿದ್ದೀವಿ. ಹಾಗಾಗಿ ಅಲ್ಲಿ ಸ್ವಲ್ಪ ಕಡಿಮೆ ಆಗೈತಿ. ಆಮೇಲೆ ಈಗ ನೆಂಟಲ್ಕ್ಕೆ 30,000 ಆಗೈತಿ. ಆಮೇಲೆ ಮ್ಯಾಗ ರೂಪಿಂಗ್ಗೆ 1,50,000 ಆಗೈತಿ. ಟೋಟಲಿ ಅದು ಕಬ್ಬಿಣದ ಏನು ಇದನ್ನು ಹಾಕಿದ್ದೀವಿಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಆಗೈತಿ. ನಾವು ಹಂಚೆಲ್ಲ ಸೆಕೆಂಡ್ ಹ್ಯಾಂಡ್ ಹೇಳಿದ್ದೀನಿ ವಿಡಿಯೋದೊಳಗೆ. ಹಂಚೆಲ್ಲ ಸೆಕೆಂಡ್ ಹ್ಯಾಂಡ್ ಹಾಕಿದ್ವಿ. ಪ್ರತಿಯೊಂದು ಹಂಚಿಗೆ 2 ರೂಪಾಯಿದಂತೆ ನಮಗೆ ಅದು ಹಳಿವನ ಹಂಚ ನಾವು ಯೂಸ್ ಮಾಡಿದ್ದೀವಿ. 2 ರೂಪಾಯಿಗೆ ನಮಗೆ ಅವಾಗ ಸಿಕ್ಕಿತ್ತು. ಹಾಗಾಗಿ ಅದು ಅಲ್ಲಿ ಒಂದು ಸ್ವಲ್ಪ ಖರ್ಚು ಕಡಿಮೆ ಬಂದೈತಿ. ಆಮೇಲೆ ಸ್ಟೈಲ್ಸದು ಮತ್ತು ಲೇಬರ್ ಕಾಸ್ಟ್ ಟೋಟಲ್ ಆಗಿ 40,000 ಆಗೈತಿ. ಯಾಕಂದ್ರೆ ಅವರು ಕೂಡ ಲೋಕಲ್ ವರ್ಕರ್ಸಿಗೆ ನಾವು ಹಚ್ಚಿದ್ವಿ. ಪ್ಲಂಬಿಂಗ್ ಎಲೆಕ್ಟ್ರಿಸಿಟಿ 50,000 ಆಗೈತಿ. ವಿಂಡೋದ 30,000, ಪೇಂಟದ 10,000. ನಾವು ಟಚ್ ವುಡ್ ಯೂಸ್ ಮಾಡಿದ್ದೀವಿ. ಭಾಳಷ್ಟು ಪೇಂಟ್ ನಾವು ಅಷ್ಟೊಂದು ಮಾಡಿಲ್ಲ, ನೀವು ನೋಡಿದ್ದೀರಿ. ಆಮೇಲೆ ಗಿಲಾವ್ ಮಾಡಲಿಕ್ಕೆ 30,000 ಆಗೈತಿ. ಗಿಲಾವ್ ಮಾಡಲಿಕ್ಕೆ 30,000 ಆಗೈತಿ. ಗಿಲಾವ್ ನಾವು ಜಾಸ್ತಿ ಮಾಡಿಲ್ಲ, ರಾನ ಮನೆ ಇಟ್ಟಿದ್ವಿ. ಫಾರ್ಮ್ ಹೌಸ್ ಹಿಂಗೆ ಚಲೋ ಕಾಣಿಸ್ತೈತಿ ಅಂಥೇಳಿ ರಾನ ಇಟ್ಟಿದ್ದೀವಿ. ಸ್ವಲ್ಪ ಗಿಲಾವ್ ಮಾಡಿದ್ದೀವಿ ಕೆಳಗೆ ಬಾರ್ಡರ್ಗೆಲ್ಲ. ಅದಕ್ಕೆ 30,000 ಆಗೈತಿ. ಟೋಟಲ್ ಕಾಸ್ಟ್ ಬಂದುಬಿಟ್ಟು 5
5,50,000 ಟೋಟಲ ಈ ರೀತಿಯಾಗಿ ಆಗೈತೆ ನೋಡ್ರಿ. ಈಗ ಕಟ್ಟಬೇಕಂದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ತೈತಿ. ಆದ್ರೆ ನಾವು 4-5 ವರ್ಷದ ಹಿಂದೆ ಇಷ್ಟ ಆಗಿತ್ತು. ಈಗಾದರೂ ಇದಕ್ಕಿಂತ 1 ಲಕ್ಷ ಹೆಚ್ಚಾಗ್ಬೋದು ಭಾಳ ಮಾಡಿ. ಇಷ್ಟರೊಳಗೆ ಆಗೈತಿ. ಯಾರು ಕಟ್ಟೋರ್ಗೆ ಹೆಲ್ಪ್ ಆಗ್ತೈತಿ ಅಂತೇಳಿ ಅಪ್ಲೋಡ್ ಮಾಡಾಕತ್ತಿದ್ದೀನಿ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಮತ್ತೆ ಸಿಗೋಣ. ಬಾಯ್.